ಕೊನೆ ಗಳಿಗೆವರೆಗೂ ದಣಿವಿರದೆ ಹಾಡಿದ ಕೋಗಿಲೆ. ಒಬ್ಬ 13 ವರ್ಷದ ಬಾಲಕ ತನ್ನ ಅಣ್ಣನೊಡನೆ ಒಂದು ಸಂಗೀತದ ಕಾರ್ಯಕ್ರಮಕ್ಕೆ ಹೋದ. ಅಂದಿನ ಸಂಜೆಯ ಮುಖ್ಯ ಗಾಯಕರಾಗಿದ್ದವರು ಆ ಹೊತ್ತು ಹಿರಿಯರ ತರುಣರ ಆರಾಧ್ಯ ದೈವವಾಗಿದ್ದ KL ಸೈಗಲ್ರವರು. ಅವರು ತಮ್ಮ ನಟನೆಯಿಂದಲೂ ಗಾಯನದಿಂದಲೂ ಜನರ ಮನಸೂರೆಗೊಂಡಿದ್ದರು. ಸೈಗಲ್ರವರನ್ನು ನೋಡಲು, ಅವರ ಗಾಯನ ಕೇಳಲಿಕ್ಕೂ ಸಭಾಂಗಣ ಕಿಕ್ಕಿರಿದು ತುಂಬಿತ್ತು. ಸೈಗಲ್ರವರು ವೇದಿಕೆ ಮೇಲೆ ಬಂದು ಎಲ್ಲರಿಗೂ ಕೈ ಮುಗಿದು ಅವರನ್ನು ಕಂಡ ಜನ ಹುಚ್ಚೆದ್ದು ಕುಣಿದಾಡಿದು. ಅಷ್ಟರಲ್ಲಿ ವಿದ್ಯುತ್ ಕೈಕೊಟ್ಟು ಕಾರ್ಯಕರ್ತರು ಏನೇನೋ ಪ್ರಯತ್ನ ಮಾಡಿ ವೇದಿಕೆಯನ್ನು ಬೆಳಗಿಸಿದರು. ಆದರೆ ಧ್ವನಿವರ್ಧಕ ಅಷ್ಟೊಂದು ಸರಿಯಾಗಿರಲಿಲ್ಲ. ಸೈಗಲ್ ಆ ಪರಿಸ್ಥಿತಿಯಲ್ಲಿ ಹಾಡಲಿಕ್ಕೆ ನಿರಾಕರಿಸಿದರು. ಸಭಾಂಗಣದಲ್ಲಿದ್ದ ಜನ ತಾಳ್ಮೆಯನ್ನು ಕಳೆದುಕೊಳ್ಳತೊಡಗಿದರು. ಕಾರ್ಯಕರ್ತರ ಸಂಯೋಜಕರ ವಿರುದ್ಧ ಘೋಷಣೆಗಳನ್ನು ಕೂಗಲಾರಂಭಿಸಿದರು. ವಾತಾವರಣ ಬಿಸಿಯಾಯಿತು. ಆಗ ಈ ಪುಟ್ಟ ಬಾಲಕನ ಅಣ್ಣ ವೇದಿಕೆ ಹಿಂದೆ ಹೋಗಿ ಕಾರ್ಯಕರ್ತರಿಗೆ ಕೇಳಿಕೊಂಡ, ನನ್ನ ತಮ್ಮ ಚೆನ್ನಾಗಿ ಹಾಡ್ತಾನೆ, ವಿದ್ಯುತ್ ಬರುವವರೆಗೆ ಅವನಿಗೆ ಅವಕಾಶ ಕೊಡಿ, ಅವನು ಜನರನ್ನು ಸುಮ್ಮನಿರುವಂತೆ ಮಾಡ್ತಾನೆ, ಅವರಿಗೂ ಯಾರಾದರೂ ಸಿಕ್ಕಿದರೆ ಸಾಕಿತ್ತು. ಅವರು ಒಪ್ಪದು. 13 ವರ್ಷದ ಬಾಲಕ ಬಂದು ಹಾಡತೊಡಗ. ಮೊದಲು ಅಸಮಾಧಾನ ತೋರಿಸಿದ ಸಭಾಸದರು ನಂತರ ಮಂತ್ರಮುಗ್ಧರಾಗಿ ಕುಳಿತು ಕೇಳಿ ಆನಂದಿಸಿದರು. ಅದೊಂದು ಅಸಾಧಾರಣ ಪ್ರತಿಭೆ ಅಂತ ಹೊಗಳಿದರು. ಆ ಬಾಲಕನ ಹೆಸರು ಮೊಹಮ್ಮದ್ ರಫಿ. ಆ ಸಭೆಯಲ್ಲಿ ಕೇಳುಗರಾಗಿ ಕುಳಿತಿದ್ದವರಲ್ಲಿ ಅಂದಿನ ಖ್ಯಾತ ಸಂಗೀತಗಾರ ಶ್ಯಾಮ್ ಸುಂದರ್ ಅವರು ಈ ಬಾಲಕನನ್ನು ಮುಂಬೈಗೆ ಕರೆಸಿಕೊಂಡು ತಾವು ಸಂಗೀತ ನೀಡ್ತಾ ಇದ್ದಂಥ ಪಂಜಾಬಿ ಚಲನಚಿತ್ರ ಗುಲ್ ಬಾಲೂಚ್ದಲ್ಲಿ ಹಾಡಲು ಅವಕಾಶ ಮಾಡಿಕೊಟ್ರು. ಅಲ್ಲಿಂದ ಪ್ರಾರಂಭವಾದ ರಫೀರವರ ಸಂಗೀತ ಯಾತ್ರೆ ಮುಂದೆ ಕೀರ್ತಿಯ ಗೌರಿ ಶಂಕರವನ್ನು ಮುಟ್ಟಿತು. ಅವರು ಹಾಡಿದ ಹಾಡುಗಳು ಸಂಖ್ಯಾ ದೃಷ್ಟಿಯಿಂದಲೂ ಗುಣದ ದೃಷ್ಟಿಯಿಂದಲೂ ಅದ್ಭುತವಾದವು. ಒಬ್ಬ ಮನುಷ್ಯ ಇಷ್ಟೊಂದು ಕಾಲ ಇಷ್ಟೊಂದು ಜನರಿಗೆ ಆತ್ಯಂತಿಕವಾದ ಸಂತೋಷ ನೀಡುವುದು ಸಾಧ್ಯವೇ? ಅವರು ಹಾಡದೆ ಇದ್ದ ಸಂಗೀತ ನಿರ್ದೇಶಕರಿಲ್ಲ. ಇವರ ಧ್ವನಿಗೆ ಮುಖ ಕೊಡದ ನಾಯಕರಿಲ್ಲ. ಬೈಜು ಬಾವರಾತ್ ಮನ ತಡಪಥ ಹರಿ ದರ್ಶನಕ್ಕೂ ಮನ್ನು ಕಾಶ್ಮೀರ್ ಕಿ ಕಲಿಯ ಯಾವ ಹಾಡುಗಳು ಒಬ್ಬನೇ ಕಲಾವಿದ ಹಾಡಿದ್ದೆ ಎನ್ನುವಷ್ಟು ಆಶ್ಚರ್ಯಪಟ್ಟುಕೊಳ್ಳುವಷ್ಟು ವಿಭಿನ್ನವಾಗಿ. ಬರಿಯ ಹಾಡುಗಾರನಾಗಿ ನಮಗೆ ರಫಿ ಗೊತ್ತು, ಆದರೆ ಬಹಳಷ್ಟು ಜನರಿಗೆ ಆತನ ಮೃದು ಹೃದಯದ ಪರಿಚಯವಿಲ್ಲ. ಒಬ್ಬ ಸಂಗೀತ ನಿರ್ದೇಶಕನ ಬಳಿ ಹಣವಿಲ್ಲದಿದ್ದಾಗ ಕೇವಲ ₹1 ಹಾಡು ಹಾಡಿದ್ದಾರೆ. ಲಕ್ಷ್ಮೀಕಾಂತ ಪೆರೇಲಾಲ್ರವರಿಗೆ ಅವರು ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದನ್ನು ಕೂಡ ಎಲ್ಲಿಯೂ ಹೇಳಿಕೊಳ್ಳಲಿಲ್ಲ. 1948ರಲ್ಲಿ ರಾಜೇಂದ್ರ ಕೃಷ್ಣ ಬರೆದ ಸುನೋ ಎ ದುನಿಯಾ ವಾಲೋ ಬಾಪೂಜಿ ಕಿ ಅಮರ್ ಕಹಾನಿಯನ್ನು ರಫಿಯ ಧ್ವನಿಯಲ್ಲಿ ಕೇಳಿ ಗದ್ಗದರಾದ ಪಂಡಿತ್ ನೆಹರು ರಫಿಯರವರನ್ನು ಕರೆದು ಹಾಡಿಸಿ ಸಂತೋಷಪಟ್ಟರಂತೆ. ಡಿಸೆಂಬರ್ 25ರಂದು ಅವಿಭಜಿತ ಪಂಜಾಬಿನಲ್ಲಿ ಜನಿಸಿದ ರಫಿ ಖ್ಯಾತನಾಮರಾದ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್, ಉಸ್ತಾದ್ ಅಬ್ದುಲ್ ವಾಹಿದ್ ಖಾನ್, ಪಂಡಿತ್ ಜೀವನ್ಲಾಲ್ ಮಟ್ಟೋ ಇಂಥವರಿಂದ ಸಂಗೀತ ಕಲಿತು ಭಾರತ ವಿಭಜನೆಯ ನಂತರ ಭಾರತದಲ್ಲಿ ಉಳಿದು 40 ವರ್ಷಗಳ ಕಾಲ ಜನರ ಮನರಂಜಿಸಿ ಪದ್ಮಶ್ರೀ ಪ್ರಶಸ್ತಿ ಪಡೆದು ಕೃತಾರ್ಥರಾದರು. ಜುಲೈ 31, 1980 ಶುಕ್ರವಾರ ಸಂಜೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ರ ನಿರ್ದೇಶನದಲ್ಲಿ ಆಸ್ಪಾಸ್ ಚಿತ್ರಕ್ಕೆ ಗೆಳೆಯ ಈ ದಿನ ಸಂಜೆ ಏಕಿಷ್ಟು ಉದಾಸೀನವಾಗಿದೆ ಎಂಬ ಹಾಡನ್ನು ಹಾಡಿ ಮುಗಿಸಿ ನಾನಿನ್ನು ಹೊರಡಲಿ ಅಂತ ಕೇಳಿದ್ರಂತೆ. ಎಂದಿಗೂ ಕೇಳಿದವರಲ್ಲ. ಆಯಿತು ಹೊರಡುತ್ತೇನೆ ಅಂತ ಹೇಳಿ ತೆರಳಿದರಂತೆ. ಅಂದೇ ರಾತ್ರಿ 10:50ಕ್ಕೆ ಗಾನ ಗಂಧರ್ವನ ಧ್ವನಿ ನಿಂತಿತು. ಕೊನೆಯ ಗಳಿಗೆಯವರೆಗೂ ದಣಿವಿರದೆ ಹಾಡಿದ ಕೋಗಿಲೆ ವಿಶ್ರಾಂತಿ ಪಡೆಯಿತು. ಆ ಮಹಾನ್ ಗಾಯಕನ ಸ್ಮರಣೆಗೆ ನಮನ. ಯಾರ ಜೀವನದಲ್ಲಿ ಯಾರು ಪ್ರಮುಖ ಪಾತ್ರವನ್ನು ವಹಿಸ್ತಾರೋ ಅಥವಾ ಯಾವ ಅವಕಾಶವು ಯಾವ ರೀತಿಯಲ್ಲಿ ಬರ್ತದೋ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕತೆ ಇಷ್ಟ ಆದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.